ಯಾವುದು ಸರ್ ಕಮಿಷನ್ ಇಲ್ಲ ಅಂತ ನಾವು ಹೇಳೋದಿಲ್ಲ, ಇರುತ್ತೆ. ಬಟ್ ನಾವು ಹೇಳಿದ್ವಲ್ಲ, ನಾವು ಬಂದಿರೋದು ಪೇಮೆಂಟ್ ಕೇಳೋಕ್ಕೆ. ತಾವು ದಯಮಾಡಿ ಇದಕ್ಕೆ ಪೇಮೆಂಟ್ ರಿಲೀಸ್ ಮಾಡ್ತೀನಿ ಅಂದರು. ಅಂದರೆ 10% ನಮ್ಮ BBMPನಲ್ಲಿ 10% ಇಟ್ಕೊಂಡಿದ್ರು, ಅದನ್ನು ಕೊಡ್ತೀನಿ, ನಾಳೆ ಸೋಮವಾರನೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮದು 4 ನಿಗಮಗಳಿಗೆ ಇತ್ತಲ್ಲ, ಅದನ್ನು 50 ಲಕ್ಷದವರೆಗೂ ಎಲ್ಲರದ್ದು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ 33,000 ಕೋಟಿ ಕೊಡಲಿಲ್ಲ ಅಂದರೆ ನಾವು ಇನ್ನೊಮ್ಮೆ ನಿಮಗೆ ಕನ್ಫರ್ಮ್ ಮಾಡ್ತಾ ಇದ್ದೀವಿ, ಹೋರಾಟ ಮಾಡ್ತೀವಿ ಅಂತ ಅವ್ರಿಗೆ ಮಂದಟ್ ಮಾಡಿ ಬಂದಿದ್ದೀವಿ. ಹೋರಾಟ ಸರ್, ಪಕ್ಕ ಸರ್. ಇಲ್ಲ ಸರ್, ನೀವೇ ಸಾಕ್ಷಿ. ಅದಕ್ಕೇನು ಯಾವುದೂ ಇಲ್ಲ. ನಾವು ಆಗಲೇ ಫೆಡಪ್ ಆಗಿದ್ದೀವಿ, 2.5 ವರ್ಷದಿಂದ ನಾವು ಕಾದಿದ್ದೀವಿ ಅಂತ ಅವ್ರಿಗೂ ಹೇಳಿದ್ದೀವಿ. ಸ್ಟಾರ್ಟಿಂಗಲ್ಲಿ ಅವರು ಜನವರಿಗೆ ಅಂದರು, ನಮ್ಮ ಆಮೇಲೆ ಕೊನೆಗಿಲ್ಲ ಡಿಸೆಂಬರಿಗೆ ಮಾಡಿ ಅಂದ್ವು. ಡಿಸೆಂಬರಿಗೆ ಮಾಡ್ತಾರೆ, ಒಂದು 15 ದಿನ, ವಾರ 15 ದಿನ ಹೆಚ್ಚು ಕಡಿಮೆ ಮಾಡ್ಕೊಂತೀನಿ ಅಂತ ಹೇಳಿದ್ದಾರೆ. ಅಂದ್ರೆ ಈಗ ಒಟ್ಟಾರೆಯಾಗಿ 2 ತಿಂಗಳು ಡೆಡ್ಲೈನ್ ಅಷ್ಟೇ ಸರ್. ಡೆಫಿನೆಟ್ 2 ತಿಂಗಳು ಆಗಿಲ್ಲ ಅಂದ್ರೆ ನೀವು ಮತ್ತೆ ಹೋರಾಟ ಮಾಡ್ತೀವಿ ಸರ್. ಮತ್ತೆ ಈ ತರದ ಅಲ್ಲ, ನಾವು ಹೋರಾಟ ಮಾಡೋದಕ್ಕೆ ನೀವು ಬರೆಯೋದು ಇಲ್ಲ ಸರ್, ನಾವು ಹೋರಾಟ ಮಾಡೋದಕ್ಕೆ ಯಾಕೆ ಅನ್ನೋದು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೀವಿ. ನಮ್ಗೆ ಕಷ್ಟ ಆಗಿದೆ ಸಣ್ಣ, ನೀವು 8 ಇಲಾಖೆ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಇಲಾಖೆ ಬಗ್ಗೆ ಯೋಚನೆ ಮಾಡಬೇಡಿ, 8 ಇಲಾಖೆ ಬಗ್ಗೆ ಯೋಚನೆ ಮಾಡಿ. 8 ಇಲಾಖೆಯಲ್ಲಿ ಸಣ್ಣ ಪುಟ್ಟ ಕಾಂಟ್ರಾಕ್ಟರ್ಗಳು ಬಹಳ ಕಷ್ಟದಲ್ಲಿದ್ದಾರೆ, ಹಬ್ಬದಲ್ಲಿ ನೀವು ಪೇಮೆಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ದಕ್ಕೆ ಸೊ ಅದಕ್ಕೆ ಸ್ಪಂದಿಸಿದ್ದಾರೆ. ಹಬ್ಬದಲ್ಲಿ ಪೇಮೆಂಟ್ ಆಗಲ್ಲ ಕಡೆ, ಒಂದು ಹೆಚ್ಚು ಕಡಿಮೆ ಕೊಡ್ತೀವಿ ಅಂತ ಹೇಳಿದ್ದಾರೆ. 50 ಲಕ್ಷದವರೆಗೂ 4 ನಿಗಮದ್ದು ಪೇಮೆಂಟ್ ಕೊಡ್ತೀನಿ ಅಂತಂದೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. 4 ನಿಗಮ, ಅದಕ್ಕೆ KNL ನೀರಾವರಿ ನಿಗಮ, ಕರ್ನಾಟಕ ನೀರಾವರಿ ನಿಗಮ, ಆಮೇಲೆ ಕಾವೇರಿ ನೀರಾವರಿ ನಿಗಮ, BGNL ಕೃಷ್ಣಾ ಬೇಸಿನ್ನು, ಆಮೇಲೆ VGNL ವಿಶ್ವೇಶ್ವರಯ್ಯ ನೀರಾವರಿ ನಿಗಮ. ಎಸ್ ಹೌದಮ್ಮ, ಇಲ್ಲ ಇದೆಮ್ಮ, ಇವ್ರಿಗೆ ಸಂಬಂಧಪಟ್ಟಿದ್ದ ಇಲಾಖೆ ಅದು. ಈಗ ಕೆಲವೊಂದಿಷ್ಟು ಗೊಂದಲ ಇದೆ ಸರ್, ಅದಕ್ಕೆ ಸರ್ ಅದನ್ನೇ ಸರ್ ಅದು ಪ್ರಸ್ತಾಪ ಆಯಿತು, ಸ್ಪಷ್ಟವಾಗಿ ಆಯಿತು. ಅದನ್ನ ಲೇಬರ್ ಅದು ಅಂದರೆ ಬೇರೆ ಇಲಾಖೆಗೆ ನಾನು ಭಾಗವಹಿಸಲ್ಲ. CMಗೆ ಇವತ್ತೇ ಮಾತಾಡ್ತೀನಿ, ನಾಳೆ ನಾಡಿದ್ದು ನಿಮ್ಮನ್ನು ಕರೆದ್ಬಿಟ್ಟು ಮಾತಾಡ್ತೀನಿ. 29ನೇ ತಾರೀಕು ಟೆಂಡರ್ ಲಾಸ್ಟ್ ಡೇಟ್ ಇದೆಯಲ್ಲ, ಕ್ಯಾನ್ಸಲ್ ಮಾಡೋದಕ್ಕೆ ನಾನು ಹೇಳ್ತೀನಿ ಅಂತ ಹೇಳಿ. ಇಲ್ಲ, ಲೇಬರ್ ಡಿಪಾರ್ಟ್ಮೆಂಟ್ ಒಂದೇ ಅಲ್ಲ ಸದ್ಯಕ್ಕೆ ರೈಟ್ನವ್ರು ಲೇಬರ್ ಇಲಾಖೆ ಅಲ್ಲ, ಅದು ಸಂತೋಷ್ ಲಾಡ್ದಿತ್ತು ಹಾಗೆ ಅಲ್ಲ. ಒಂದು ನಿಮಿಷ ಕನ್ಫ್ಯೂಸ್ ಮಾಡಬೇಡ್ರಪ್ಪ. ಫಸ್ಟು ಏನು ಗೊತ್ತಾ, ಲೇಬರ್ ಇಲಾಖೆನಲ್ಲಿ ಇರೋದು 29th ಈಸ್ ದಿ ಲಾಸ್ಟ್ ಡೇ, ಅದನ್ನು ಕ್ಯಾನ್ಸಲ್ ಮಾಡೋದಕ್ಕೆ ನಾನು CMಗೆ ಹೇಳ್ತೀನಿ ಅಂತ ಹೇಳಿದರು. ಸರ್ ಇನ್ನೊಂದು ಸರ್, ಈಗ ಜಲಸಂಪನ್ಮೂಲ ಇಲಾಖೆಯಲ್ಲಿ ಮೇಜರ್ ಆಗಿ ಹಣ ಬಾಕಿ ಉಳಿದಿರ್ತಕ್ಕಂಥದ್ದು, ಅದಕ್ಕೆ ಯಾವ ರೀತಿ? ಇಲ್ಲ ಅದಕ್ಕೆ ಹೇಳಿದ್ವಲ್ಲ, 50 ಲಕ್ಷದವರೆಗೂ ಕೊಡ್ತಾರೆ. ಅದು ಲಾಸ್ಟ್ ಮೀಟಿಂಗಲ್ಲಿ ಹೇಳಿದ್ರು, ಇವತ್ತು ಮೀಟಿಂಗಲ್ಲೂ ಹೇಳಿದರು. ದಟ್ ಈಸ್ ಫಾರ್ ರಿಲೀಫ್ ಫಂಡ್, ರಿಲೀಫ್ ಫಾರ್ ಸ್ಮಾಲ್ ಕಾಂಟ್ರಾಕ್ಟರ್ಸ್, ಸ್ಮಾಲ್ ಆ್ಯಂಡ್ ಮೀಡಿಯಂ ಕಾಂಟ್ರಾಕ್ಟರ್ಸು. ಇನ್ನು ಹೆವಿ ಪೇಮೆಂಟ್ ಇದಾವಲ್ಲ, ಅದನ್ನು ಬೇರೆ ವ್ಯವಸ್ಥೆ ಮಾಡಿಬಿಟ್ಟು ಡಿಸೆಂಬರ್ ಒಳಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.